ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇದಂತೂ ತುಂಬಾ ಯೂಸ್ಫುಲ್ ಆಗಿದೆ. ಇವಾಗ ಮುಂಬರುವ ಎಕ್ಸಾಮ್ಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ PDO ಮತ್ತು VAO ಏನು ಕಾಲ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಮ್ಯುನಿಕೇಷನ್ ಪೇಪರ್ ಇದು. ಅದರಲ್ಲೂ ಆರ್ಟ್ಸ್ ಬೇಸ್ ಮೇಲೆ ಬಂದಿರೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ ಕಂಪ್ಯೂಟರು. ಸೊ ನಾನು ಇವತ್ತು ಓಲ್ಡ್ ಕ್ವಶನ್ ಪೇಪರ್ ಅಂದರೆ KPSC ಅವರು ಮಾಡಿರೋವಂಥ ಓಲ್ಡ್ ಕ್ವಶನ್ ಪೇಪರ್ನ ನಾನಿಲ್ಲಿ ಬಿಡಿಸ್ತಾ ಬರ್ತೀನಿ. ಅಂದರೆ ಕಂಪ್ಯೂಟರು, ಕನ್ನಡ ಮತ್ತು ಇಂಗ್ಲೀಷು ಮೂರೂ ಒಂದು ಕ್ವಶನ್ ಪೇಪರ್ನ ನಾನು ಇಲ್ಲಿ ಸಾಲ್ವ್ ಮಾಡ್ಕೊಬರ್ತೀನಿ. ಇವತ್ತು ನಾನು ಮೇಯ್ನಾಗಿ ಕಂಪ್ಯೂಟರ್ ರಿಲೇಟೆಡು ಕ್ವಶನ್ ಪೇಪರ್ನ ಬಿಡಿಸ್ಕೊಂಡು ಹೋಗೋಣ. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಿಗೆಲ್ಲ ಕಷ್ಟ ಆಗುತ್ತೆ, ಕಂಪ್ಯೂಟರ್ ಎಲ್ಲ ತುಂಬಾ ಟಫ್ ಅಂತ ಅನ್ನೋರು ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಅಂದರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ತುಂಬಾ ಎಕ್ಸಾಮ್ಸ್ಗೆ ತುಂಬಾ ಈಸಿ ಆಗುತ್ತೆ. ಮತ್ತು ಕ್ವಶನ್ ಪೇಪರ್ ಏನು ಪ್ರೀವಿಯಸ್ ಇಯರು ಕ್ವಶನ್ ಏನು ಕೊಟ್ಟಿದ್ರು ಅದನ್ನೆಲ್ಲ ನೀವು ಸಾರ್ಟ್ ಔಟ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಎಕ್ಸಾಮ್ನ ಫೇಸ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪ್ರೀವಿಯಸ್ ಅಂದರೆ ಪ್ರೀವಿಯಸ್ ಇಯರು ಕ್ವಶನ್ ಪೇಪರ್ ಇದು. KPSC ಅವರು ನಡೆಸಿರೋವಂಥ ಕ್ವಶನ್ ಪೇಪರು ಇದು. ಕಮ್ಯುನಿಕೇಷನ್ ಪೇಪರು. ಬನ್ನಿ ನೋಡ್ಕೊಬರೋಣ. ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿ ADSLನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಅಂದರೆ ಈ ಥರ ಒಂದು ಎಕ್ಸ್ಪಾನ್ಷನ್ನು ಕೇಳೋ ಅಂಥದ್ದು ತುಂಬಾ ಜಾಸ್ತಿ ಇರುತ್ತೆ, ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ADSLನ ವಿಸ್ತೃತ ರೂಪ ಏನು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಟೋಮ್ಯಾಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್ ಅಂತ, ಸೆಕೆಂಡು ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್ ಅಂತ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಅಂತ, ನೆಕ್ಸ್ಟ್ ಫೋರ್ತ್ ಒಂದು ಬಂದ್ಬಿಟ್ಟು ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ADSLನ ಎಕ್ಸ್ಪಾನ್ಷನ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ, ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕು. ಯಾಕೆಂದರೆ ನನಗೆ ಇದು ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ನಾನು ಕೂಡ BE ಮಾಡಿದ್ದೀನಿ. BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದ್ದೀನಿ. ಆ ಒಂದು ಕೋರ್ಸಲ್ಲಿ ನಾವು ಈಸಿಯಾಗಿ ನಾವು ಕಂಪ್ಯೂಟರ್ ಸಬ್ಜೆಕ್ಟ್ ಇತ್ತು. ಸೊ ಹಂಗಾಗಿ ನನಗೆ ಕಂಪ್ಯೂಟರ್ ರಿಲೇಟೆಡು ಒಂದು ಸ್ವಲ್ಪ ಗೊತ್ತು, ನಿಮಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕೇಳ್ತಾ ಈ ಒಂದು ADSLಗೆ ಎಕ್ಸ್ಪಾನ್ಷನ್ ಬಂದ್ಬಿಟ್ಟು ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್ ಅಂತ. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು IP ವಿಳಾಸವು ಪ್ರಸ್ತುತ ಅಂತ ಕೇಳಿದ್ದಾರೆ. IP ವಿಳಾಸವು ಎಷ್ಟು ಬೈಟ್ಸ್ ಲಾಂಗ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು IP ಅಂತ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಈ ಒಂದು ವಿಳಾಸವು ಎಷ್ಟು ಬೈಟ್ಸ್ ಲಾಂಗ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು 4 ಬೈಟ್ಸ್ ಲಾಂಗ್, 6 ಬೈಟ್ಸ್ ಲಾಂಗ್, 8 ಬೈಟ್ಸ್ ಲಾಂಗ್, ನೆಕ್ಸ್ಟ್ 12 ಬೈಟ್ಸ್ ಲಾಂಗ್ ಅಂತ ಕೊಟ್ಟಿದ್ದಾರೆ. IP ವಿಳಾಸವು ಯಾವಾಗಲೂ 4 ಬೈಟ್ಸ್ ಲಾಂಗ್ ಇರುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಆಪ್ಷನ್ ನೋಡೋಣ ಇನ್ನೊಂದ್ಸಲ. ಆಪ್ಷನ್ 1 ಈಸ್ 4 ಬೈಟ್ಸ್ ಲಾಂಗ್ ಇರುತ್ತೆ. ನೆಕ್ಸ್ಟ್ ಒನ್ನು ಅಂತರ್ಜಾಲವು ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಒಂದು ಇಂಟರ್ನೆಟ್ ಅಂದರೆ ನೆಟ್ವರ್ಕು ಯಾವ ಒಂದು ತಂತ್ರಜ್ಞಾನವನ್ನು ಬಳಸುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 4 ಸ್ವಿಚಿಂಗ್ ಕೊಟ್ಟಿದ್ದಾರೆ. ಟೆಲಿಫೋನ್ ಸ್ವಿಚಿಂಗು, ಟೆಲಿಗ್ರಾಮ್ ಸ್ವಿಚಿಂಗು, ಪ್ಯಾಕೆಟ್ ಸ್ವಿಚಿಂಗ್, ನೆಕ್ಸ್ಟು ಸರ್ಕ್ಯೂಟ್ ಸ್ವಿಚಿಂಗ್ ಅಂತ. ಈ ಒಂದು ಅಂತರ್ಜಾಲವು ಯಾವ ಒಂದು ಟೆಕ್ನಿಕಲ್ಲಿ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಪ್ಯಾಕೆಟ್ ಸ್ವಿಚಿಂಗು. ಆನ್ಸರ್ ನೋಡೋಣ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಪ್ಯಾಕನ್ನು ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. 4 ಇಲ್ಲಿ ಏನೇನು ಅದು ಆ್ಯಕ್ಷನ್ ಮಾಡುತ್ತೆ, ನೆಕ್ಸ್ಟು ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ಲಿಪ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಕ್ಲಿಪ್ ಬೋರ್ಡ್ ಏನು ಮಾಡಿರುತ್ತೆ, ಅದು ಏನು ಫಂಕ್ಷನ್ನು ಅಂತ ಇಲ್ಲಿ ಹೇಳಬೇಕಾಗುತ್ತೆ. ಸೆಕೆಂಡ್ ಒನ್ ಅಂಟಿಸು ಅಂದರೆ ಪೇಸ್ಟ್ ಅಂತ. ಈ ಕಂಪ್ಯೂಟರು ಆಲ್ಮೋಸ್ಟು ಅದು ಇಂಗ್ಲೀಷಲ್ಲೇ ಇದ್ದರೆ ಬೆಸ್ಟು, ಈಸಿಯಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ತುಂಬಾ ವರ್ಡ್ಸ್ ಎಲ್ಲ ತುಂಬಾ ಕಷ್ಟ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ಲಿಪ್ ಬೋರ್ಡ್ ಅಂತ ಅಂದರೆ ಅದು ಏನು ಮಾಡುತ್ತೆ ಅಂತ ಇಲ್ಲಿ ಅದರದ್ದು ಏನು ಕಾರ್ಯ ಅಂತ ಇಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟು ಪೇಸ್ಟು ಆಯ್ಕೆಗಳಲ್ಲೊಂದು ಅಂತ ಇದೆ. ನೆಕ್ಸ್ಟು ಹುಡುಕು ಮತ್ತು ಬದಲಾಯಿಸು ಅಂತ ಇದೆ. ಕ್ಲಿಪ್ ಆರ್ಟ್ ಅಂತ 4 ಕ್ವಶನ್ ಕೊಟ್ಟಿದ್ದಾರೆ. ಅದರ ರಿಲೇಟೆಡ್ ನಾವು ಆನ್ಸರ್ನ ಹೊಂದಿಸಿ ಬರೀಬೇಕು. ಫಸ್ಟು ಕ್ಲಿಪ್ ಬೋರ್ಡ್ ಬಂದ್ಬಿಟ್ಟು ಅದಕ್ಕೆ D ಆಗುತ್ತೆ, ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಡುತ್ತದೆ ಅಂತ. ಆಪ್ಷನ್ 4 ರೈಟು. ಕ್ಲಿಪ್ ಬೋರ್ಡ್ ಅಂತ ಅಂದರೆ ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಡುತ್ತದೆ ಅಂತ. ಸೆಕೆಂಡು ಪೇಸ್ಟ್ ಅಥವಾ
ಅಂಟಿಸು, ಅದಕ್ಕೆ ಆಪ್ಷನ್ನು ಫಸ್ಟ್ ಆಗುತ್ತೆ. ಮೊದಲಿನ ಸಂವಿನ್ಯಾಸ ಉಳಿಸಿಕೊ ಅಂತ, ಅದು ಸೆಕೆಂಡ್ ಆಪ್ಷನ್ನಿಗೆ ರೈಟ್ ಆನ್ಸರು. ನೆಕ್ಸ್ಟು ಆಪ್ಷನ್ 3 ಹುಡುಕು ಮತ್ತು ಬದಲಾಯಿಸು ಅಂತ ಇದೆ. ಅದಕ್ಕೆ ಯಾವುದು ಅಂತ ಅಂದರೆ ಆಪ್ಷನ್ ಬಿ ಬರುತ್ತೆ, ಪಠ್ಯ ತಿದ್ದುವಿಕೆ ಆಯ್ಕೆಗಳು ಅಂತ. 3ಗೆ ಬಿ ಆಗುತ್ತೆ. ನೆಕ್ಸ್ಟು ಕ್ಲಿಪ್ ಆರ್ಟ್ಗೆ ಚಿತ್ರ ಅಂತ ಆಗುತ್ತೆ. ನಮಗೆ ಒಂದು ಗೊತ್ತಿದ್ರೂ ಸಹ ನಾವು ಈ ಹೊಂದಿಸಿ ಬರೆಯನ್ನ ಮ್ಯಾಚ್ ಮಾಡೋದನ್ನ ಈಸಿಯಾಗಿ ಮಾಡ್ಬೋದು. 4th ಒನ್ ಕ್ಲಿಪ್ ಆರ್ಟಿಗೆ ಚಿತ್ರ. ನೋಡಿ, ಫಸ್ಟ್ ಒನ್ನು ಕ್ಲಿಪ್ ಬೋರ್ಡ್ಗೆ ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಡುತ್ತದೆ ಅಂತ. ಸೆಕೆಂಡು ಪೇಸ್ಟ್ಗೆ ಮೊದಲಿನ ಸಂವಿನ್ಯಾಸ ಉಳಿಸಿಕೊ ಅಂತ. ನೆಕ್ಸ್ಟು ಹುಡುಕು ಮತ್ತು ಬದಲಾಯಿಸು ಆ ಒಂದಕ್ಕೆ ಪಠ್ಯ ತಿದ್ದುವಿಕೆ ಆಯ್ಕೆಗಳು. ನೆಕ್ಸ್ಟು ಕ್ಲಿಪ್ ಆರ್ಟ್ ಅಂತ ಅಂದರೆ ಚಿತ್ರ. ಈ ಥರ ಒಂದು ಮ್ಯಾಚ್ ಮಾಡೋದು ತುಂಬ ಕೊಡ್ತಾರೆ, ಒಂದಲ್ಲ ಒಂದು ಮ್ಯಾಚ್ ಮಾಡೋದಕ್ಕಿರುತ್ತೆ. ಸೊ ನೀವು ನೋಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಆಪ್ಷನ್ ಡಿ ಎ ಬಿ ಸಿ ಆಗುತ್ತೆ. ಆಪ್ಷನ್ ಇದು ರೈಟ್ ಆನ್ಸರ್ ಆಗುತ್ತೆ, ಮ್ಯಾಚ್ ದ ಫಾಲೋಯಿಂಗಿಗೆ. ನೆಕ್ಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಡ್ರಾಪ್ ಕ್ಯಾಪ್ ಎನ್ನುವ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸುತ್ತೇವೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಡ್ರಾಪ್ ಕ್ಯಾಪ್ ಎನ್ನುವ ಆಯ್ಕೆಯನ್ನು ಯಾವ ಉದ್ದೇಶಕ್ಕೆ ಬಳಸುತ್ತೇವೆ ಅಂತ ಈ ಒಂದು ಕ್ವಶನ್ಗೆ. ಸೊ ಆಪ್ಷನ್ ಬಂದ್ಬಿಟ್ಟು ಒಂದು ಪ್ಯಾರವನ್ನು ತೆಗೆದು ಹಾಕಲು ಯೂಸ್ ಮಾಡ್ತಾರೆ ಡ್ರಾಪ್ ಕ್ಯಾಪ್ನ. ನೆಕ್ಸ್ಟು ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡಲು ಈ ಒಂದು ಡ್ರಾಪ್ ಕ್ಯಾಪ್ನ ಯೂಸ್ ಮಾಡ್ತಾರ ಅಂತ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಇದೆ. ಥರ್ಡ್ ಒನ್ ಬಂದ್ಬಿಟ್ಟು 2 ಪ್ಯಾರಾಗಳ ನಡುವಿನ ಅಂತರ ಸರಿದೂಗಿಸಲು ಅಂತ ಇಲ್ಲಿ ಕ್ವಶನ್ ಇದೆ, 3ನೇದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪ್ಯಾರಾಗ್ರಾಫನ್ನು ಸಂವಿನ್ಯಾಸಗೊಳಿಸಲು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಡ್ರಾಪ್ ಕ್ಯಾಪ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಇಲ್ಲಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಇದಕ್ಕೆ ರೈಟ್ ಆನ್ಸರ್ ನೋಡೋಣ. ಈ ಒಂದು ಡ್ರಾಪ್ ಕ್ಯಾಪ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಮೊದಲಿನ ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡಲು, ಅಂದರೆ ಫಸ್ಟ್ ಲೆಟರು ದೊಡ್ಡದಾಗಿ ಇದು ಮಾಡೋದಕ್ಕೆ ಈ ಒಂದು ಡ್ರಾಪ್ ಕ್ಯಾಪ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿಗೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ 2 ಆಗುತ್ತೆ. ಪ್ಯಾರಾಗ್ರಾಫಿನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಸೃಷ್ಟಿ ಮಾಡಲು ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇದನ್ನು ಆಲ್ಮೋಸ್ಟ್ ತುಂಬ ಟೈಮ್ಸು KPSC ಕಮ್ಯುನಿಕೇಷನ್ ಪೇಪರಲ್ಲಿ ಈ ಕ್ವಶನ್ ಬಂದಿದೆ. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ನು MS ವರ್ಡ್ನಲ್ಲಿ ಸಬ್ಸ್ಕ್ರಿಪ್ಟ್ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. Ctrl+Shift ಅಂತ ಕೊಟ್ಟಿದ್ದಾರೆ, Ctrl+Shift ಅಂತ ಪ್ಲಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು Ctrl+Insert ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಸಬ್ಸ್ಕ್ರಿಪ್ಟ್ ಮಾಡಲು MS ವರ್ಡಲ್ಲಿ ಸಬ್ಸ್ಕ್ರಿಪ್ಟ್ ಮಾಡಲು ಯಾವ ಒಂದು ಕೀನ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಆಪ್ಷನ್ ನೋಡೋಣ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. Ctrl+ ಅಂತ ಒಂದು ಕೀನ ಸಬ್ಸ್ಕ್ರಿಪ್ಟ್ ಮಾಡಲು ಈ ಒಂದು MS ವರ್ಡ್ನಲ್ಲಿ ಯೂಸ್ ಮಾಡ್ತೀವಿ. MS Excelನಲ್ಲಿ ನೌ ಎಂದು ಟೈಪ್ ಮಾಡಿದರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. MS Excelನಲ್ಲಿ ನೌ ಎಂದು ಟೈಪ್ ಮಾಡಿದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನ್ನು. ಇಲ್ಲಿ ಆಪ್ಷನ್ನು ಇಂದಿನ ದಿನಾಂಕ ಸಿಗುತ್ತದೆ, ಸದ್ಯದ ಸಮಯ ಸಿಗುತ್ತದೆ, ಕ್ರಮವಾಗಿ ಸದ್ಯದ ಸಮಯ ಮತ್ತು ಇಂದಿನ ದಿನಾಂಕ ಸಿಗುತ್ತದೆ. ನೆಕ್ಸ್ಟು ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯ ಸಿಗುತ್ತದೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಏನಿದೆ, ಆನ್ಸರ್ ಏನಿದೆ ಅಂತ ನೋಡೋಣ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯ ಸಿಗುತ್ತದೆ. ಫಸ್ಟು ಡೇಟ್ ಸಿಗುತ್ತೆ, ಆಮೇಲೆ ನೆಕ್ಸ್ಟು ಈ ಟೈಮ್ ಏನಿದೆ ಅನ್ನೋದನ್ನ ಇಲ್ಲಿ ನಾವು ಅಂತ ಟೈಪ್ ಮಾಡಿದಾಗ ಎಕ್ಸೆಲಲ್ಲಿ ತೋರಿಸುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯನ ಇದು ತೋರಿಸುತ್ತೆ. ಏನು ಅಂತ ಅಂದರೆ MS Excelನಲ್ಲಿ ನೌ ಅಂತ ಕೊಟ್ಟರೆ ಏನು ತೋರಿಸುತ್ತೆ ಅಂತ ಅಂದರೆ ಕ್ರಮವಾಗಿ ಫಸ್ಟು ಡೇಟ್ ತೋರಿಸುತ್ತೆ, ಆಮೇಲೆ ಟೈಮ್ ತೋರಿಸುತ್ತೆ. ನೆಕ್ಸ್ಟ್ ಒನ್ನು MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಆಪ್ಷನ್ ಕ್ವಶನ್ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ, F1, F3, F5 ಮತ್ತು F7 ಅಂತ. ಇಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಒಂದು ಕೀ ಬಳಸ್ತೀವಿ ಅಂತ ಅಂದರೆ ಆಪ್ಷನ್ 4 ಇಸ್ ರೈಟ್ ಆನ್ಸರ್. F7 ಆನ್ಸರ್ F7. ಇದು ತುಂಬ ಟೈಮ್ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಈ ಥರ F1, F3, F5 ಅಲ್ಲಿ ಆನ್ಸರ್ ಬಂದ್ಬಿಟ್ಟು F7 ಆಗುತ್ತೆ.
MS ವರ್ಡ್, MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟಲ್ಲಿ ಮೇಯ್ನಾಗಿ ತುಂಬಾ ಕ್ವಶನ್ ಬರುತ್ತೆ. ಯಾಕೆಂದರೆ ನಾವು ಜಾಬ್ ಏನಾದ್ರು ಸಿಕ್ಕಿ ನಾವು ವರ್ಕ್ ಮಾಡೋದು MS ಎಕ್ಸೆಲ್ಲು, MS ವರ್ಡ್ ಮತ್ತು ಆಲ್ಮೋಸ್ಟ್ ಪವರ್ ಪಾಯಿಂಟಲ್ಲೇ ನಾವು ವರ್ಕ್ ಮಾಡೋದು. ಸೊ ಹಂಗಾಗಿ ಈ ಒಂದು ಸುತ್ತಮುತ್ತಲೇ ಜಾಸ್ತಿ ಕ್ವಶನ್ನ ರೈಸ್ ಮಾಡ್ತಾರೆ. ನಾವು MS ವರ್ಡ್, ಪವರ್ ಪಾಯಿಂಟ್ ಮತ್ತು ಎಕ್ಸೆಲನ್ನು ತುಂಬ ಚೆನ್ನಾಗಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು, ತಿಳ್ಕೋಬೇಕು. ಸೊ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಅನಾಲಿಸಿಸ್ ಮಾಡೋದ್ರಿಂದ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ನು MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೀತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ. ಆಪ್ಷನಲ್ಲೇ ಆ ಒಂದು ಕ್ವಶನಲ್ಲೇ ನಾವು ಆನ್ಸರ್ನ ಗೊತ್ತು ಮಾಡ್ಕೋಬಹುದು. ಆಪ್ಷನ್ ಹೆಂಗೆ ಕೊಟ್ಟಿದ್ದಾರೆ ನೋಡೋಣ. ಮ್ಯಾಕ್ರೋಸು, ಆ್ಯಡ್ ಆನ್, ಮೇಲ್ ಮರ್ಜ್, ರೆಫರೆನ್ಸ್ ಅಂತ 4 ಆಪ್ಷನ್ ಕೊಟ್ಟಿದೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಒಂದು MS ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನಂತ ಕರೀತಾರೆ ಅಂತ ಅಂದರೆ ಆಪ್ಷನ್ 1 ಇಸ್ ರೈಟ್ ಆನ್ಸರ್, ಮ್ಯಾಕ್ರೋಸ್ ಅಂತ. ಆಪ್ಷನ್ 1 ರೈಟ್, ಮ್ಯಾಕ್ರೋಸ್. ನೆಕ್ಸ್ಟ್ ಒನ್ನು MS ಎಕ್ಸೆಲ್ನಲ್ಲಿ A1, A2, A3, B1, B2 ಮತ್ತು B3 ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಅಂತ ಕೇಳಿದರೆ ನೆನಪಲ್ಲಿ ಇಟ್ಕೋಬೇಕು. ನಾವು ಫಸ್ಟು MS ಎಕ್ಸೆಲ್ನಲ್ಲಿ ಫಸ್ಟು ನಾವು ಏನೇ ಒಂದು ಫಾರ್ಮುಲಾ ಬರೀಬೇಕಾದ್ರೂ ಫಸ್ಟು ಈಕ್ವಲಿಂದನೂ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದು ಕ್ವಶನ್ ರೈಸ್ ಮಾಡ್ತಾರೆ. MS ಎಕ್ಸೆಲಲ್ಲಿ ನಾವು ಏನೇ ಒಂದು ಫಾರ್ಮುಲಾ ಬರೀಬೇಕಂತ ಅಂದ್ರೂ ಫಸ್ಟು ಈಕ್ವಲಿಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಈಕ್ವಲ್ ಮ್ಯಾಕ್ಸಿಮಮ್, MAX ಅಂತಂದರೆ ಮ್ಯಾಕ್ಸಿಮಮ್ ಅಂತ, A1 B3 ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಮ್ಯಾಕ್ಸಿಮಮ್ A1 ಇಷ್ಟು B3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಮ್ಯಾಕ್ಸ್ A1 ಇಷ್ಟು B3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಈಕ್ವಲ್ಸ್ ಮ್ಯಾಕ್ಸಿಮಮ್ A1 B3 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ನಾವು ಫಾರ್ಮುಲಾ MS ಎಕ್ಸೆಲ್ನಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಫಸ್ಟು ಈಕ್ವಲ್ಸ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಎಲ್ಲದರಲ್ಲೂ ಈಕ್ವಲ್ ಕೊಟ್ಟಿದ್ದಾರೆ. ನೆಕ್ಸ್ಟು A1 ಇಂದ B3 ವರ್ಗು ಗರಿಷ್ಠ ಮೌಲ್ಯ ಕಂಡುಹಿಡಿಯಲು ಯಾವ ಒಂದು ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಆಪ್ಷನ್ ಆಲ್ಮೋಸ್ಟ್ 3 ಬರುತ್ತೆ. ಆಪ್ಷನ್ ಈಕ್ವಲ್ಸ್ ಮ್ಯಾಕ್ಸಿಮಮ್, MAX ಅಂತಂದ್ರೆ ಮ್ಯಾಕ್ಸಿಮಮ್ A1 ಇಷ್ಟು B3 ಆಗುತ್ತೆ. ಆ ಒಂದು ಸೂತ್ರ ಹಾಕಿದರೆ, ಫಾರ್ಮುಲಾ ಹಾಕಿದರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್, ಈಕ್ವಲ್ಸ್ ಮ್ಯಾಕ್ಸಿಮಮ್ A1 ಇಷ್ಟು B3. ನೆಕ್ಸ್ಟ್ ಒನ್ನು MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ಸೇರಿಸಲು ಬಳಸುವ ಕೀಲಿ ಸಮೂಹ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಒಂದು MS ಎಕ್ಸೆಲ್ನಲ್ಲಿ ನ್ಯೂ ಶೀಟನ್ನು ಯಾವ ಒಂದು ಕೀಲಿ ಸಮೂಹದ ಮೂಲಕ ಸೇರಿಸಬಹುದು ಅಂತ ಕೇಳಿದರೆ ಯಾವ ಒಂದು ಕೀನ ಪ್ರೆಸ್ ಮಾಡೋದ್ರಿಂದ MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟನ್ನು ನಾವು ನೋಡ್ಬೋದು ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ನು ಶಿಫ್ಟ್ ಈಕ್ವಲ್ಸ್ F5 ಅಂತ ಕೊಟ್ಟಿದ್ದಾರೆ. ಆಪ್ಷನ್ B ಶಿಫ್ಟ್ ಈಕ್ವಲ್ಸ್ F6 ಅಂತ ಕೊಟ್ಟಿದ್ದಾರೆ. ಶಿಫ್ಟ್ ಈಕ್ವಲ್ಸ್ F10 ಅಂತ ಕೊಟ್ಟಿದ್ದಾರೆ. ಶಿಫ್ಟ್ ಇಸ್ ಈಕ್ವಲ್ ಟು F11 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಿಫ್ಟು F11 ಒತ್ತಿದ್ರೆ ಸಾಕು MS ಎಕ್ಸೆಲ್ನಲ್ಲಿ ಒಂದು ಹೊಸ ವರ್ಕ್ಶೀಟನ್ನು ನಾವು ಬಳಸ್ಬೋದು. ಈ ಒಂದು ಕೀ ಮೂಲಕ ಹೊಸ ವರ್ಕ್ಶೀಟನ್ನು ನಾವು ಯೂಸ್ ಮಾಡೋದು ಅಂತ ಇಲ್ಲಿ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶಿಫ್ಟ್ F11, ಶಿಫ್ಟ್ ಈಕ್ವಲ್ಸ್ F11 ಅಂತ. MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆಮಾಚಲು ಡ್ಯಾಶ್ ಕೀಲಿಯನ್ನು ಅದುಮಬೇಕು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವ ಒಂದು ಕೀನ ನಾವು ಪ್ರೆಸ್ ಮಾಡಿದರೆ MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆಮಾಚಬಹುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು ಕಂಟ್ರೋಲ್ 9, ಕಂಟ್ರೋಲ್ R, ಕಂಟ್ರೋಲ್ F9, ನೆಕ್ಸ್ಟ್ ಡಿಲೀಟ್ ಕೀ ಅಂತ ಇದೆ. ಇದಕ್ಕೆ ಆನ್ಸರ್ ನೋಡೋಣ. ಈ ಒಂದು ಕಂಟ್ರೋಲ್ ಆನ್ಸರ್ ಬಂದ್ಬಿಟ್ಟು 1 ಆಗುತ್ತೆ. ಕಂಟ್ರೋಲ್ 9 ಆ ಒಂದು ಕೀನ ಪ್ರೆಸ್ ಮಾಡಿದರೆ ನಮಗೆ MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆಮಾಚಬಹುದು ಅಂತ ಗೊತ್ತಾಗುತ್ತೆ. ಸಿಸ್ಟಮ್ ಇರೋರಿಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಸಿಸ್ಟಮ್ ಇಲ್ಲ ನಾವು ಹೀಗೆ ಓದ್ಕೋತೀವಿ ಅನ್ನೋರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಡ್ಯಾಶ್ ಆಯ್ಕೆಯನ್ನು ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಡ್ಯಾಶ್ ಆಯ್ಕೆಯನ್ನು ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ನಾವು ಏನೇ ಒಂದು ಪ್ರೆಸೆಂಟೇಷನ್ಗೆ ಒಂದೊಂದು ಸ್ಲೈಡ್ಗಳಲ್ಲೂ ಅದೊಂದು ಕಂಪ್ನಿ ಲೋಗೋ ಅದೇ ಥರ ಎಲ್ಲ ಒಂದು ಸ್ಲೈಡಲ್ಲೂ ಬರಬೇಕು ಅಂತಂದರೆ ಯಾವ ಒಂದು ನಾವು ಆಯ್ಕೆನ ಇಲ್ಲಿ ಬಳಸಬೇಕು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಸ್ಲೈಡ್ ಸ್ಟಾರ್ಟರ್, ನೆಕ್ಸ್ಟು ಸ್ಲೈಡ್ ಮಾಸ್ಟರ್, ನೆಕ್ಸ್ಟು
ಹ್ಯಾಂಡ್ ಔಟ್ ಮಾಸ್ಟರ್, ನೆಕ್ಸ್ಟು ನೋಟ್ಸ್ ಮಾಸ್ಟರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದೂ ಸ್ಲೈಡ್ಗೂ ಒಂದು ಕಂಪ್ನಿ ಲೋಗೋ ಬರಬೇಕು ಅಂದರೆ ಯಾವುದೋ ಒಂದು ಆಪ್ಷನ್ನು, ಯಾವುದೇ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಮಾಡಿದರೆ ಆ ಥರ ಯೂಸ್ ಮಾಡ್ಬೋದು. ಆ ಥರ ಪ್ರತಿಯೊಂದು ಸ್ಲೈಡ್ಗೂ ಸಹ ಲೋಗೋಗಳನ್ನ ಹಾಕ್ಬೋದು ಅಂತ ಅಂದರೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಸ್ಲೈಡ್ ಮಾಸ್ಟರ್. ನೆಕ್ಸ್ಟ್ ಒನ್ನು MS ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಡ್ಯಾಶ್ ಎನ್ನುವರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. MS ಪವರ್ ಪಾಯಿಂಟ್ ನೋಡಿ, ಇಲ್ಲಿ ಎಕ್ಸೆಲ್, ವರ್ಡ್ ಮತ್ತು ಪವರ್ ಪಾಯಿಂಟ್ ಮೇಲೆ ಸಾಕಷ್ಟು ಕ್ವಶನ್ ಕೇಳಿದ್ದಾರೆ, ನೋಡ್ಕೋಬೇಕು. MS ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ನು ಪ್ರಿಂಟ್, ಲೇಔಟ್, ಔಟ್ಲೈನು, ನಾರ್ಮಲ್, ನೆಕ್ಸ್ಟು ಸ್ಲೈಡ್ ಸ್ಟಾರ್ಟರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಔಟ್ಲೈನ್ ಆಗುತ್ತೆ. ನೆಕ್ಸ್ಟ್ ಒನ್ನು MS ಎಕ್ಸೆಲ್ನಲ್ಲಿ 3D ಉಲ್ಲೇಖ ಸೂತ್ರವು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. MS ಎಕ್ಸೆಲ್ನಲ್ಲಿ 3D ಉಲ್ಲೇಖ ಸೂತ್ರವು ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ನು ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ. ನೆಕ್ಸ್ಟು ಫಾರ್ಮ್ಯಾಟಿಂಗ್ ಆಯ್ಕೆಗಳನ್ನು ಸೀಮಿತಗೊಳಿಸುತ್ತದೆ. ನೆಕ್ಸ್ಟು ಬದಲಾಯಿಸಲು ಸಾಧ್ಯವಿಲ್ಲ, ಕೇವಲ ಸಂಕ್ಷಿಪ್ತ ವರ್ಕ್ಶೀಟ್ ಕಾಣಿಸಿಕೊಳ್ಳುತ್ತದೆ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು MS ಎಕ್ಸೆಲ್ನಲ್ಲಿ 3D ಉಲ್ಲೇಖ ಸೂತ್ರವು ಏನು ಅಂತ ಅಂದರೆ ಇಲ್ಲಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್, ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ. ಆಪ್ಷನ್ 1 ಇಸ್ ರೈಟ್, ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ. ನೆಕ್ಸ್ಟ್ ಒನ್ MS ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಬುಕ್ ಮಾರ್ಕ್ ಬಗ್ಗೆ ಕೇಳಿದರೆ ಇಲ್ಲಿ ಕಾಗುಣಿತ ಸ್ಪೆಲ್ಲಿಂಗ್ ಸರಿ ಮಾಡಲು, ದಾಖಲೆಯ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು, ತಪ್ಪಾದ ಕಾಗುಣಿತಗಳನ್ನು ನಿರ್ಲಕ್ಷಿಸಲು, ನೆಕ್ಸ್ಟ್ ಜೋಡಣೆಯನ್ನು ಅಲೈನ್ಮೆಂಟ್ಸ್ ಅನ್ನು ಹಾಗೆ ಉಳಿಸಲು ಅಂತ ಇಲ್ಲಿ 4 ಆಪ್ಷನ್. ಈ ಒಂದು MS ವರ್ಡ್ನಲ್ಲಿ ಫಸ್ಟ್ ಪರ್ಟಿಕ್ಯುಲರ್ ಕೇಳಿರೋದು MS ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಆಪ್ಷನ್ 2 ಏನು ಅಂತ ಅಂದರೆ ದಾಖಲೆಯ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು ಅಂತ. ಯಾವುದು ಅಂತ ಅಂದರೆ ಈ ಒಂದು ಬುಕ್ ಮಾರ್ಕ್ಗಳ ಬಳಕೆ ಏನು ಅಂತ ಅಂದರೆ ದಾಖಲೆ ಅಂದರೆ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗಲು ಈ ಒಂದು MS ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಮಾಡ್ತಾರೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಅನ್ನು ಬಳಸಬಹುದು ಅಂತ ಕೇಳಿದರೆ, ಈ ಒಂದು ಪವರ್ ಪಾಯಿಂಟ್ ಅಲ್ಲಿ ಯಾವ ಒಂದು ಫೈಲ್ ನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ GIF, ನೆಕ್ಸ್ಟ್ JPG, ನೆಕ್ಸ್ಟ್ WAV ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರೈಟ್ ಆಪ್ಷನ್ ಬಂದ್ಬಿಟ್ಟು ಇವುಗಳಲ್ಲಿ ಇವೆಲ್ಲದರಿಂದನೂ ಸಹ ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಇವೆಲ್ಲ ಫೈಲ್ ಫಾರ್ಮೆಟ್ನ ಯೂಸ್ ಮಾಡುತ್ತಾರೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್ ಇದೊಂದು ತುಂಬಾನೇ ಇಂಪಾರ್ಟೆಂಟು. ಇವಾಗ ಜಾಸ್ತಿ ಇದೆ ಕ್ವಶನ್ ಮೇಲೆ ಆದಷ್ಟು ಕ್ವಶನ್ ಕೇಳ್ತಾರೆ. ನುಡಿ ಮೇಲೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೋಡೋಣ. ನುಡಿ ಕನ್ನಡ ತಂತ್ರಾಂಶವು ವ್ಯವಸ್ಥೆಯನ್ನು ಬಳಸುತ್ತದೆ. ಯಾವ ಒಂದು ವ್ಯವಸ್ಥೆಯನ್ನು ನುಡಿ ಕನ್ನಡ ತಂತ್ರಾಂಶವು ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಯೂನಿಕೋಡ್ ಅಂತ ಇದ್ದಾರೆ. ನೆಕ್ಸ್ಟ್ EBCDIC, ಎಕ್ಸ್ಟೆಂಡೆಡ್ ಹ್ಯಾಸ್ಕಿ, ನೆಕ್ಸ್ಟ್ ಹ್ಯಾಸ್ಕಿ ಅಂತ ಇಲ್ಲಿ 4 ಕ್ವಶನ್ ಕೇಳಿದ್ದಾರೆ. ನುಡಿ ಕನ್ನಡ ತಂತ್ರಾಂಶದಲ್ಲಿ ಯಾವುದನ್ನ ಬಳಸ್ತೀವಿ ಅಂತ ಅಂದ್ರೆ ಯೂನಿಕೋಡ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಅಥವಾ 4 ಆಸ್ಕಿ ಅಥವಾ ಯೂನಿಕೋಡ್ನ ಈ ಒಂದು ಕನ್ನಡ ನುಡಿ ತಂತ್ರಾಂಶದಲ್ಲಿ ಬಳಸುತ್ತೇವೆ. ಆಪ್ಷನ್ 1 ಇಸ್ ಅಂಡ್ 4 ಇಸ್ ರೈಟ್. ನೆಕ್ಸ್ಟ್ ಒನ್ನು ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಅಂತ ಅಂದರೆ ನೆಟ್ವರ್ಕ್ ಉಪಯೋಗದಿಂದ ಏನು ಆಗಿದೆ, ಏನು ನೆಟ್ವರ್ಕ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ನಮಗೆ ನೆಟ್ವರ್ಕಿಂದ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ಬಾಹ್ಯ ಸಾಧನ ಹಂಚಿಕೆ, ಫೆರಿಫೆರಲ್ ಶೇರಿಂಗ್, ಕಡತ ಭದ್ರತೆ, ಫೈಲ್ ಸೆಕ್ಯೂರಿಟಿ, ನೆಕ್ಸ್ಟ್ ರಕ್ಷಣೆ ಪ್ರೊಟೆಕ್ಷನ್, ನೆಕ್ಸ್ಟ್ ವಿಶ್ವಾಸಾರ್ಹತೆ, ರಿಲಿಯಬಿಲಿಟಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ನೆಟ್ವರ್ಕ್ನ ಯೂಸ್ಫುಲ್ ಏನು ಅಂತ ಅಂದರೆ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಪೆರಿಫೆರಲ್ ಶೇರಿಂಗ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು MS ಎಕ್ಸೆಲ್ ವರ್ಕ್ಶೀಟ್ನಲ್ಲಿರುವ ಒಟ್ಟು ಸಾಲುಗಳು ಅಂತ ಕೇಳಿದರೆ. ವೆರಿ ಇಂಪಾರ್ಟೆಂಟ್. MS ಎಕ್ಸೆಲ್ನಲ್ಲಿ ಒಟ್ಟು ರೋಸ್ ಎಷ್ಟಿದಾವೆ, ಲೈನ್ಗಳು ಅಂತ ರೋಸ್ ಲೈನ್ಸ್ಗಳು ಎಷ್ಟಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದಂತೂ ತುಂಬಾ ಇಂಪಾರ್ಟೆಂಟು. ಆಲ್ಮೋಸ್ಟ್ MS ಎಕ್ಸೆಲ್ ರಿಲೇಟೆಡ್, MS ವರ್ಡ್, ನೆಕ್ಸ್ಟ್ ಪವರ್ ಪಾಯಿಂಟ್ ರಿಲೇಟೆಡ್ ಕ್ವಶನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು MS ಎಕ್ಸೆಲ್ ಅಲ್ಲಿ 65,536 ರೋಸ್ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಆನ್ಸರ್ 3 ಇಸ್ ರೈಟ್ ಆನ್ಸರ್, 65,536. ನೆಕ್ಸ್ಟ್ ನೋಡಿ ಅಗೈನು ಮತ್ತೆ MS ಎಕ್ಸೆಲ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. MS ಎಕ್ಸೆಲ್ನಲ್ಲಿರುವ
ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಲಿಗಳು ಯಾವುದು ಅಂತ ಕೇಳಿದರೆ ಟೆಕ್ಸ್ಟ್ ಡ್ರಾಪ್ನ ಮಾಡಲು ಉಪಯೋಗಿಸುವ ಯಾವ ಒಂದು ಕೀನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಆಪ್ಷನ್ನು ಕಂಟ್ರೋಲ್ ಪ್ಲಸ್ ಎಂಟರ್, ಹಾಲ್ಟ್ ಪ್ಲಸ್ ಎಂಟರ್, ಶಿಫ್ಟ್ ಪ್ಲಸ್ ಎಂಟರ್, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಈ ಒಂದು MS Excelನಲ್ಲಿ ಟೆಕ್ಸ್ಟ್ ಡ್ರಾಪ್ ಮಾಡಲು ಯಾವ ಒಂದು ಕೀ ಯೂಸ್ ಮಾಡ್ತೀವಿ ಅಂತ ಅಂದರೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಪ್ಷನ್ 2 ಏನಿದೆ ಹಾಲ್ಟ್ ಪ್ಲಸ್ ಎಂಟರ್ನ ಯೂಸ್ ಮಾಡಿಕೊಂಡು ಈ ಒಂದು MS Excelನಲ್ಲಿ ಟೆಕ್ಸ್ಟ್ ಡ್ರಾಪ್ ಮಾಡ್ಬೋದು. ನೆಕ್ಸ್ಟ್ ಒನ್ನು ಕಂಪ್ಯೂಟರ್ನಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು ಅಂತ ಕೇಳಿದರೆ ರಾಮ, ಕ್ಯಾಶ, ಹಾರ್ಡ್ ಡಿಸ್ಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ನಲ್ಲಿ ಜಾಸ್ತಿ ಸ್ಪೀಡ್ ಇರೋದು ಯಾವುದು ಅಂತ ಅಂದರೆ ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಕ್ಯಾಶ್ ಆಗುತ್ತೆ. ಆಪ್ಷನ್ 2 ರೈಟ್. ಬಯಸ್ ಅನ್ನು ಎಲ್ಲಿ ಶೇಖರಿಸುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಆಪ್ಷನ್ನು ರ್ಯಾಮ್ ಅಲ್ಲ, ರಾಮ್ ಅಲ್ಲ, ಫ್ಲ್ಯಾಶ್ ಮೆಮರಿ ಇಲ್ಲ. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಇದು ಬಯಸ್ನ ಆಲ್ಮೋಸ್ಟ್ ಯಾವುದರಲ್ಲಿ ಶೇಖರಿಸುತ್ತಾರೆ ಅಂತ ಅಂದರೆ ರಾಮ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್, ರೋಮ್ ಆಗುತ್ತೆ. ರೋಮ್ ಅಥವಾ ಫ್ಲ್ಯಾಶ್ ಮೆಮರಿನಲ್ಲಿ ಈ ಒಂದು ಬಯಸ್ಸನ್ನು ಸ್ಟೋರ್ ಮಾಡಿರ್ತಾರೆ. ಎಲ್ಲಿ ಬಯಸ್ನ ಸ್ಟೋರ್ ಮಾಡಿರ್ತಾರೆ ಅಂತ ಅಂದರೆ ರೋಮ್ ಅಥವಾ ಫ್ಲ್ಯಾಶ್ ಮೆಮರಿನಲ್ಲಿ. ಆಪ್ಷನ್ 2 ಇಸ್ ರೈಟ್. ಯಾವುದರಲ್ಲಿ ಶೇಖರಣೆ ಆಗಿರುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಆಪ್ಷನ್ನು ರೋಮ್, ರ್ಯಾಮ್, ಕ್ಯಾಶ್, ನೆಕ್ಸ್ಟು ಹಾರ್ಡ್ವೇರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಅದನ್ನು ಇಂಗ್ಲೀಷಲ್ಲೂ ಕೊಡ್ತಾರೆ, ಇಂಗ್ಲೀಷಿನ ವರ್ಡ್ನ ಕನ್ನಡದಲ್ಲೂ ಸಹ ಬರೆದು ಕೊಟ್ಟಿದ್ದಾರೆ. ಕಂಪ್ಯೂಟರು ತುಂಬಾ ಕಷ್ಟ ಆಗುತ್ತೆ, ಯಾಕೆಂತಂದರೆ ಅದನ್ನು ಇಂಗ್ಲೀಷಲ್ಲೇ ಓದಿದರೆ ತುಂಬಾ ಈಸಿ ಆಗುತ್ತೆ. ಕನ್ನಡದಲ್ಲೇ ವರ್ಡ್ಸ್ ಎಲ್ಲ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟು ಏನೋ ಒಂಥರ ಟಫ್ ಅನಿಸುತ್ತೆ. ಇಂಗ್ಲೀಷಲ್ಲಿದ್ದರೆ ಬೆಟರ್ ಅನಿಸುತ್ತೆ. ಕಂಪ್ಯೂಟರು ಇಂಗ್ಲೀಷ್ ಬೆಸ್ಟ್ ಅಂದ್ಕೊಳ್ತೀನಿ ನನಗೂ ಇಂಗ್ಲೀಷಲ್ಲೇ ಬೆಸ್ಟ್ ಅನಿಸುತ್ತೆ. ಇದಕ್ಕೆ ನೋಡೋಣ ಈ ಫಿರ್ಮ್ವೇರ್ನ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಅಂದರೆ ಇದು ಆನ್ಸರ್ ಬಂದ್ಬಿಟ್ಟು ರೋಮಲ್ಲಿ. ಆಪ್ಷನ್ 1 ಇಸ್ ರೈಟ್ ಆನ್ಸರ್, ರೋಮ್. ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಆಕ್ಸೆಸ್ ಟೈಮ್ನ ಹೊಂದಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇಲ್ಲಿ 4 ಆಪ್ಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಕಡಿಮೆ ಟೈಮ್ನ ಯಾವ ಒಂದು ಮೆಮೊರಿ ಹೊಂದಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ನೆಕ್ಸ್ಟ್ ಸೂಪರ್ ಮೆಮೊರಿ ಅಂತ ಇದೆ. ಕ್ಯಾಶ್ ಮೆಮೊರಿನಲ್ಲಿ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಇದು ಕಡಿಮೆ ಆಕ್ಸೆಸ್ ಟೈಮ್ನ ಹೊಂದಿರುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್, ಕ್ಯಾಶ್ ಮೆಮೊರಿ. ನೆಕ್ಸ್ಟ್ ಒನ್ನು 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಅಂತ ಇಲ್ಲಿ ಕೇಳಿದರೆ ಇದೊಂದು ತುಂಬಾ ಪಕ್ಕ ಇಂಪಾರ್ಟೆಂಟ್ ಕ್ವಶನ್ನು. 7 ಬಿಟ್ಟು ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಅಂತ ಇಲ್ಲಿ ಕೊಟ್ಟಿರೋದ್ರಿಂದ ಆಪ್ಷನ್ BCD ಹ್ಯಾಸ್ಕಿ, EBCDIC ಇದು ಯಾವುದು ಅಲ್ಲ ಅಂತ ಕೇಳಿದರೆ ಈ ಒಂದು ಹ್ಯಾಸ್ಕಿ ಬಂದ್ಬಿಟ್ಟು 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಆಗುತ್ತೆ. ಯಾವುದು ಅಂತ ಅಂದರೆ ಹ್ಯಾಸ್ಕಿ 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಕಂಪ್ಯೂಟರ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ನು KPSCನಲ್ಲಿ ಕೊಟ್ಟಿರೋದು ಕಮ್ಯುನಿಕೇಷನ್ ಪೇಪರಲ್ಲಿ ಇರುವಂಥ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನಾನು ನಿಮ್ಮ ಜೊತೆ ಅನಾಲಿಸಿಸ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಈ ಒಂದು ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಭಾವಿಸ್ತಾ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿವರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.